ಈ ಕ್ಲೋಸ್ ಮಾಡುವ ಟೈಮ್ ಆಯ್ತಾಯ್ತಾ, ಕ್ಲೋಸ್ ಮಾಡ್ಲಿಕ್ಕೆ ಅಂತ ಅವಸ್ಥೆ ಮಾತ್ರ ಆಯ್ತಾ. ಹೀಗಾದ್ರೆ ಇಲ್ಲಿದು ಸಮಸ್ಯೆ. ಇಲ್ಲಿ ಮದ್ದಿನೆಲ್ಲ ಹಾಳು ಮಾಡುದು. ಇಲ್ಲಿ ಖಾಲಿ ಜಾಗ ನೋಡಿ, ಇಲ್ಲಿ ದೇವರ ಹಿಡಿಸುಡಿ ತಿಂದಿದ. ಇವತ್ತೀಗ ನಾವು ಉಂಟಲ್ಲ ಒಂದು ಸಣ್ಣ ಕೆಲಸಕ್ಕೆ ಹೊರಟಿದ್ದೇವೆ. ಇದು ಕಳೆನಾಶಕವನ್ನು ಬಿಡ್ತಾ ಇರೋದು. ಯಾವ ಗಿಡಕ್ಕೆ ಅಂದರೆ, ಇದು ಈಗ ಈ ತೆಂಗಿನ ಮರದ ಸುತ್ತ ಇಲ್ಲಿ ಕಾಣ್ತದಲ್ಲ, ಚೀಮುಳ್ಳು ಅಂತ ಹೆಸರಾಯ್ತಾ. ಇದನ್ನು ಕಡ್ದು ಕೈಯಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ, ಭಯಂಕರ ಮುಳ್ಳು ಕಾಣ್ತದೆ. ಹಾಗಾಗಿ ಅದಕ್ಕೆ ಕಳೆನಾಶಕವನ್ನು ಬಿಡಲಿಕ್ಕೆ ಅಂತ ಇವತ್ತು ಹೊರಟಿದ್ದೇವೆ. ಹಾಗೆ ಮದ್ದು ಡ್ರಮ್ಮಲ್ಲಿ ರೆಡಿ ಮಾಡಿ ಇದಕ್ಕೆಲ್ಲ ಬಿಡುವ ಅಂತ. ನಮ್ಮ ಈ ಜಾಗದಲ್ಲಿ ಫುಲ್ ಅದು ತುಂಬಿಕೊಂಡು ಬಿಟ್ಟಿದೆ. ಹಾಗೆ ಅದಕ್ಕೆ ಈಗ ಮದ್ದು ಬಿಡಲಿಕ್ಕೆ ಅಂತ ಹೊರಟದ್ದು. ನೋಡಿ, ಇಲ್ಲಿ ಮೇಲೆ ತನಕ ಹೋಗಿದೆ. ಇದರ ಬುಡಕ್ಕೆ ಬಿಡ್ಲಿಕ್ಕಲ್ಲ, ಎಲೆಗಳಿಗೆ ಬಿಡ್ಲಿಕ್ಕೆ. ಬಿಟ್ಟರೆ ಅದು ಸ್ಲೋ ಆಗಿ ಸತ್ಕೊಂಡು ಹೋಗ್ತದೆ. ಆ ಥರದ ಮದ್ದು ಬಿಡ್ತಾ ಇರೋದು, ರೌಂಡ್ ಅಪ್ ಅಂತ ಹೇಳುವ ಮದ್ದನ್ನು. ಅಲ್ಲಿ ಮೇಲೆಗೆ ಬಿಡುವಾಗ ನಮ್ಮ ಮೈಗೆ ಬೀಳ್ಬೋದಲ್ಲ, ಬಿಡ್ಲಿಕ್ಕೆ ಗೊತ್ತಿಲ್ಲ ಅಷ್ಟು ಮೇಲೆಗೆ. ಇಲ್ಲಿ ಕೆಳಗೆ ಎಷ್ಟಾಗ್ತದೆ ಅಷ್ಟನ್ನು ಬಿಡ್ಲಿಕ್ಕೆ ಅಂತ ಹೊರಟದ್ದು. ಬೆಳಗ್ಗೆಯಿಂದ ಇಷ್ಟೊತ್ತು ಸ್ವಲ್ಪ ಮಳೆ ಇತ್ತು, ಈಗ ಮಳೆ ಬಿಟ್ಟು ಸ್ವಲ್ಪ ಬಿಸಿಲು ಬಂದಿದೆ. ಹಾಗಾಗಿ ಬಿಸಿಲು ಬಂದ ಸಮಯದಲ್ಲಿ ಈಗ ಇದನ್ನು ಬಿಡುವಂತ ಹೊರಟದ್ದು. ಸ್ವಲ್ಪ ಆ ಜಾಗದ ಸುತ್ತಮುತ್ತ ಎಲ್ಲ ಬಿಡಲಿಕ್ಕೆ ಅಂತ ಹೊರಟದ್ದು. ಫುಲ್ಲು ತುಂಬಿಬಿಟ್ಟಿದೆ, ಆಚೀಚೆ ನಮಗೆ ನಡೀಲಿಕ್ಕೆ ಸಹ ಸಾಧ್ಯವಿಲ್ಲದ ಥರ ಆಗಿಬಿಟ್ಟಿದೆ. ಹಾಗೆ ಫುಲ್ ನೀಟಾಗಿ ಅದಕ್ಕೆ ಮದ್ದು ಸ್ಪ್ರೇ ಮಾಡಲಿಕ್ಕೆ ಅಂತ ಹೊರಟದ್ದು. ನೋಡಿ, ಇಲ್ಲಿ ಈ ಜಾಗದಲ್ಲೂ ಹಾಗೆ ಫುಲ್ ಆ ಚೀಮುಳ್ಳು ಇಲ್ಲಿ ಎಲ್ಲ ತುಂಬಿಕೊಂಡು ಬಿಟ್ಟಿದೆ. ಇದು ಲಾಸ್ಟ್ ಟೈಮ್ ಇದು ನೋಡಿ, ಇಲ್ಲಿ ಸತ್ತು ಈಗ ಹೋಗಿದೆ, ಕಡ್ದು ಹಾಕಿದ್ದು ಕೆಲಸದವ್ರು ಇರುವಾಗ. ಇಲ್ಲಿ ನಾವೇ ಇರುವಾಗ ನಮ್ಗೆ ಆಚೀಚೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಅಲ್ಲಿ ಎಷ್ಟು ಜಾಗಕ್ಕೆಲ್ಲ ನೋಡಿ ಈ ಥರ ಮದ್ದು ಸ್ಪ್ರೇ ಮಾಡೋದು ಫುಲ್. ಇದಿಲ್ಲ ಇದ್ರೆ ಈಗ ಹೀಗೆ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇರೋದು, ಈ ಮರದ ಹತ್ರ ಇರುವಾಗೆ ಫುಲ್ ಬೆಳೆದು ಬಿಡ್ತದೆ. ಅದಕ್ಕೋಸ್ಕರ ನಾವು ಬಿಡೋದು. ಇಲ್ಲಿ ನೋಡಿ ಎಂತಾಯ್ತು ಗೊತ್ತುಂಟಾ, ಬಿಡ್ತಾ ಇರುವಾಗ ಸ್ವಲ್ಪ ಹೊತ್ತಲ್ಲಿ ಉಂಟಲ್ಲ ಮಿಷನ್ ಹಾಳಾಯಿತು, ಎಡೆಯಲ್ಲಿ ಸ್ಟಾರ್ಟ್ ಆಗಲಿಲ್ಲ. ಮತ್ತೆ ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಅಂತ ಸಹ ಬಂದದ್ದು. ಅದೆಲ್ಲ ಮಾಡಿ ಮತ್ತೆ ವಾಪಸ್ ಮದ್ದು ಬಿಡ್ಲಿಕ್ಕೆ ಹೊರಟದ್ದು. ನೋಡಿ, ಮರುದಿವಸ ಈಗ ನಾವು ಒಂದು ಕೆಲಸಕ್ಕೆ ಹೊರಟಿದ್ದೇವೆ. ಏನು ಕೆಲಸ ಅಂತ ಅಲ್ಲಿ ಈಗ ನೀವು ನೋಡ್ಬೋದು, ಫುಲ್ ಡೀಟೇಲ್ ಆಗಿ ಹಾಕ್ತಾನೆ. ಮನೆಯ ಹೊರಗಡೆ, ಕಾಂಪೌಂಡಿನ ಹೊರಗಡೆ ಒಂದು ಕೆಲಸಕ್ಕೆ ಅಂತ ಹೊರಟದ್ದು. ಒಂದು ರೇಂಜಿಗೆ ಮಳೆಗಾಲ ಶುರುವಾಗಿದೆ ಅಂತಲೇ ಹೇಳ್ಬೋದು. ಮಳೆಗಾಲ ಶುರುವಾದರೆ ಉಂಟಲ್ಲ, ನಮ್ಮ ಕಾಂಪೌಂಡಿನ ಹೊರಗಡೆ ರೋಡ್ ಸೈಡಲ್ಲಿ ಉಂಟಲ್ಲ, ಎಲ್ಲ ರೋಡ್ ಹಾಳಾಗಲಿಕ್ಕೆ ಶುರುವಾಗ್ತದೆ. ಮುಂಚೆ ಬಂದ ಹುಲ್ಲೆಲ್ಲ ಕೂತುಂಟಲ್ಲ, ಸೈಡ್ ಹಂಪಾಗೆಲ್ಲ ಕೊಟ್ಟದ್ದು ಯಾವುದು ಸರಿ ಇರುವುದಿಲ್ಲ. ಅಷ್ಟಲ್ಲದೆ ಇಲ್ಲಿ ಸೈಡಲ್ಲಿರುವಂಥದ್ದು ನಮ್ಮ ಸೈಡ್ ಕಾಂಪೌಂಡ್ ಉಂಟು, ನಮ್ಮ ಈ ಕಡೆ ಸೈಡ್ನವರದ್ದು ಗೆಲ್ಲುಗಳೆಲ್ಲ ರೋಡಿಗೆ ಈಚೆ ಬಗ್ಗಿಕೊಂಡು ತುಂಬ ಉಪದ್ರ ಕೊಡ್ತದೆ. ಕಾರಿಗೆಲ್ಲ ತಾಗ್ತದೆ, ಆಚೀಚೆ ವಾಹನ ಹೋಗಲಿಕ್ಕೆ ಸಹ ಕಷ್ಟ ಆಗ್ತದೆ. ಆದರೆ ಎಲೆಗಳೆಲ್ಲ ರೋಡಿಗೆ ಬಿದ್ದು ರೋಡೆಲ್ಲ ಪಿಚಿ ಪಿಚಿ ಆಗೋದಂತ ಶುರುವಾಗ್ತದೆ. ಹೀಗೆಲ್ಲ ಆಗೋದ್ರಿಂದ ಇವತ್ತಿಗೆ ಬೆಳಗ್ಗೆ ನಾವು ಕೆಲಸಕ್ಕೆ ಅಂತ ಹೊರಟದ್ದು. ಎಂಥ ಕೆಲಸ ಮಾಡಿದ್ವಿ ಅಂದರೆ, ಫಸ್ಟ್ ನಮ್ಮ ಈ ರೋಡ್ ಸೈಡ್ ಬಗ್ಗಿದಂತಹ ಈ ಗೆಲ್ಲುಗಳೆಲ್ಲ ಏನಿದೆ ಕೆಲವು ಈಚೆ ಇವರದ್ದೆಲ್ಲ, ಅದನ್ನೆಲ್ಲ ಕಡ್ದು ತೆಗೆದ್ವಿ ನಾವು. ಹಾಗೆ ಅದನ್ನು ಇಲ್ಲಿ ಮೇಯ್ನಾಗಿ ಒಂದು ಗೇರು ಬೀಜ ಸಮಸ್ಯೆ ಕೊಡ್ತಿತ್ತು. ಅದರ ಮರ ಫುಲ್ ಈ ಕಡೆ ಬಗ್ಗಿಕೊಂಡಿತ್ತು, ಮೇಲ್ಗಡೆ ಕರೆಂಟ್ ಲೈನ್ ಹೋಗಿದೆ, ಆ ಲೈನ್ ಹತ್ತಿರದಿಂದಾಗಿ ಈಚೆ ಬರ್ತಿತ್ತು. ಹಾಗಾಗಿ ಅದನ್ನೊಂದು ಕಡ್ದು ಹಾಕಿದ್ವಿ ನಾವು. ಆ ಜಾಗದವ್ರ ಹತ್ರ ಮುಂಚೆ ಕೇಳಿಟ್ಟಿದ್ವಿ ಅವತ್ತು ಇದನ್ನೆಲ್ಲ ಕಡಿಬೇಕು ಅಂತ. ಆಗ ಅವರು ಹೇಳಿದರು, ನೀವೇ ಕಡ್ದು ಬಿಡಿ ಅಂತ ಹೇಳಿದರು. ಹಾಗಾಗಿ ನಾವು ಕಡಿಲಿಕ್ಕೆ ಹೊರಟದ್ದು. ಇಲ್ಲ ಇದ್ರೆ ಆ ಕಡೆಯವರದನ್ನು ನಾವು ಮುಟ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಅದನ್ನು ಕಡ್ದು ಹಾಕಿದ್ವಿ. ಅದಲ್ಲದೆ ಇಲ್ಲಿ ಕೆಲವು ಬೇರೆ ಬೇರೆ ಸಸಿಗಳೆಲ್ಲ ಅವರದ್ದೆಲ್ಲ ರೋಡಿಗೆ ಬಂದು ಬಿದ್ದಿದೆ. ಹಾಗೆ ಅದನ್ನೆಲ್ಲ ಕಡ್ದು ತೆಗೆದುಹಾಕಿದ್ವಿ. ಆಮೇಲೆ ನಾವು ರೋಡಿಗೆಲ್ಲ ಹಂಪು ಕೊಡುವ ಕೆಲಸ ಮಾಡಲಿಕ್ಕೆ ಹೊರಟದ್ದು. ಹಂಪಂದರೆ ಚಿಕ್ಕಕ್ಕೆ ಕಣಿಯಾಗೆಲ್ಲ ತೆಗೆದುಬಿಟ್ಟು, ಇಲ್ಲೆಲ್ಲ ನೋಡ್ಬೋದು ನೀವು, ಈ ಥರ ಎಲ್ಲ ಹಂಪೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ನೀರೆಲ್ಲ ಹೋಗಲಿಕ್ಕೆ ಸರಿಯಾಗುವ ಹಾಗೆ ನಾವು ಮಾಡಿದ್ದು. ಹಾಗೆ ಮಾಡಿದ್ರಿಂದಾಗಿ ಸ್ವಲ್ಪ ನೀರೆಲ್ಲ ಹೀಗೆ ರೋಡಲ್ಲಿ ಮೇಲೆಯಿಂದ ಇಳಿದುಕೊಂಡು ಬರುವಂತಹ ನೀರು, ಆ ಕಡೆಯಿಂದ ಕೆಳಗೆ ಬರುವಂತಹ ನೀರು ಈ ಹಂಪ ಇಲ್ಲಿ ಕಣಿ ಹೀಗೆ ಕೊಟ್ಟಿದ್ದೇವಲ್ಲ ಇದರಲ್ಲಾಗಿ ಆ ಕಡೆಗೆ ಹೋಗ್ತದೆ. ರೋಡ್ ಹಾಳಾಗೋದಿಲ್ಲ. ಇಲ್ಲ ಇದ್ದರೆ ರೋಡಲ್ಲೇ ನೀರು ಬಂದುಂಟಲ್ಲ, ಆ ಕಡೆಯಿಂದ ನೀರು ಬರ್ತದೆ, ರೋಡಲ್ಲೇ ನೀರು ಬಂದು ಇಲ್ಲೆಲ್ಲ ರೋಡ್ ಹಾಳಾಗಲಿಕ್ಕೆ ಶುರುವಾಗ್ತದೆ. ಹಾಗೆ ಆ ಹಂಪೆಲ್ಲ ಕೊಡುವ ಕೆಲಸ ಆದ ನಂತರ ನಾವು ನೆಕ್ಸ್ಟ್ ಹೊರಟ ಕೆಲಸ ಇಲ್ಲಿ ರೋಡು ರಿಪೇರಿಯಲ್ಲಿ ಏನಂದರೆ ಮುಖ್ಯವಾಗಿ ನೀರು ಇಲ್ಲಿ ಒಂದು ಕಡೆ ಹೊಂದಿಕೊಂಡು ಬಿಟ್ಟಿದೆ. ಹಾಗೆ ನೀರು ಹೀಗೆ ಇಲ್ಲಿ ಈ ಥರ ಎಲ್ಲ ಸೇರಿದ ನೀರನ್ನೆಲ್ಲ ಸ್ವಲ್ಪ ಕಣಿ ಮಾಡಿ ಆಚೆಗೆ ಹೋಗುವಾಗೆ ಮಾಡಿ, ಆಮೇಲೆ ಇಲ್ಲಿರೋ ಸ್ವಲ್ಪ ರೋಡ್ ರಿಪೇರಿ ಹೇಗೆ ಅಂದರೆ ಚರಳು ತಂದು ಹಾಕಿದ್ವಿ. ಇಲ್ಲಿ ನೀವು ನೋಡ್ಬೋದು,
ಈ ಜಾಗದಲ್ಲಿ ನೀರೆಲ್ಲ ತುಂಬಿದಾಗಿದೆ. ಹಾಗೆ ಸ್ವಲ್ಪ ಕಲ್ಲುಗಳ ತುಂಡನ್ನೆಲ್ಲ ತಂದು ಹಾಕಿ, ಆಮೇಲೆ ಚರಳಿತ್ತು ನಮ್ಮಲ್ಲಿ ಅಲ್ಲಿ ಒಳಗಡೆ, ಹಾಗೆ ಆ ಕಡೆ ರೋಡಲ್ಲಿ. ಸೊ ಆ ಚರಳನ್ನೆಲ್ಲ ತಂದು ಇಲ್ಲಿ ಹಾಕಿ ರೋಡನ್ನು ಸೆಟ್ ಮಾಡುವ ಕೆಲಸ ಮಾಡಿದ್ವಿ. ನೋಡಿ ಚಂದ ಚರಳುಂಟು ಈಗ ತಂದದ್ದು, ಅದನ್ನೀಗ ಇದಕ್ಕೆ ಇಲ್ಲಿಗೆ ಹಾಕ್ಲಿಕ್ಕೆ ಅಂತ ಹೊರಟದ್ದು. ಹಾಗೆ ಇಲ್ಲಿ ನೋಡಿ ಹಂಪು ಕೊಟ್ಟು ಮಾಡುವ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಫುಲ್ ರೋಡಿಗೆಲ್ಲ ಚೆನ್ನಾಗಿ ಅಲ್ಲಿದ್ದ ಹುಲ್ಲೆಲ್ಲ ತುಂಬಿದನ್ನೆಲ್ಲ ಆಚೆ ಸೈಡ್ ಮಾಡಿ ಒಂದೆಲ್ಲ ಚೆಂದಕ್ಕೆ ನೀರು ಹೋಗುವ ಹಾಗೆ ಲೈಟಾಗಿ ಕಣಿ ಅಥವಾ ಹಂಪಿನ ಹಾಗೆ ಮಾಡಿ ನೀರು ಹೋಗುವ ಹಾಗೆ ಮಾಡಿದ್ದೇವೆ. ಮೇಲ್ಗಡೆ ರೋಡಿಂದ ಕೆಳಗೆ ಬರುವಂತಹ ನೀರು ಇದರ ಮುಖಾಂತರ ಆ ಕಡೆ ಸೈಡಿಗೆ ಹೋಗ್ತದೆ. ಇಲ್ಲ ಇದ್ರೆ ರೋಡಲ್ಲೇ ಹೊಂದಿಕೊಂಡು ಎಲ್ಲ ರೋಡ್ ಹಾಳಾಗಿ ಬಿಡ್ತದೆ. ಅದಕ್ಕೋಸ್ಕರ ಹಂಪು ಕೊಡುವ ಕೆಲಸ ಎಲ್ಲ ಮಾಡಿ ಮುಗಿಸಿದ್ವಿ. ಈ ಜಾಗದಲ್ಲಿ ನೋಡ್ಬೋದು ನೀರೆಲ್ಲ ಹೊಂದಿಕೊಂಡು ಯಾವ ಥರ ಆಗಿತ್ತು ಅಂತ. ಆಲ್ಮೋಸ್ಟ್ ಸ್ವಲ್ಪ ಆದಷ್ಟು ಸರಿ ಮಾಡಿದ್ವಿ. ಒಂದು 2-3 ಬಟ್ಟಿ ಚರಳ ಎಲ್ಲ ತಂದು ಹಾಕಿ ಈ ಜಾಗದಲ್ಲಿ ಫಿಲ್ ಮಾಡಿದ್ವಿ. ಸ್ವಲ್ಪ ಕಲ್ಲಿನ ತುಂಡೆಲ್ಲ ಇತ್ತು, ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ, ಅದನ್ನೆಲ್ಲ ಹುಡಿ ಮಾಡಿ ಇಲ್ಲಿಗೆ ಹಾಕಿ ಇಷ್ಟು ಜಾಗ ಸೆಟ್ ಮಾಡಿದ್ದೇವೆ. ನೀರು ಹೋಗ್ಲಿಕ್ಕೆ ಈ ಜಾಗದಲ್ಲಿ ಕಣಿಯಾಗಿ ಸ್ವಲ್ಪ ಮಾಡಿ ಕೊಟ್ಟಿದ್ದೇವೆ ಆ ಕಡೆ. ಹಾಗೆಲ್ಲ ಮಾಡಿ ಈಗ ಸ್ವಲ್ಪ ಸೆಟ್ ಆಗುವಾಗೆ ಮಾಡಿದ್ದೇವೆ. ಅದಿನ್ನೆಷ್ಟು ತುಂಬ ದಿನ ಬಾಳಲಿಕ್ಕೆ ಅಂತ ಬರಲಿಕ್ಕಿಲ್ಲ, ನೀರು ಜಾಸ್ತಿ ಬಂದರೆ. ಅಮ್ಮ ಸಹ ಇಲ್ಲಿದ್ದಾರೆ, ಒಟ್ಟಿಗೆ ನಾವು ಸೇರಿಕೊಂಡು ಮಾಡಿದ್ದು. ಬೆಳಗ್ಗೆ ಈ ಕೆಲಸಕ್ಕೆ ಹೊರಟಿದ್ದೇವೆ, ಯಾಕಂದರೆ ಈಗ ಮಳೆ ಇಲ್ಲ, ಹಾಗಾಗಿ ಮಾಡಲಿಕ್ಕೆ ಹೊರಟದ್ದು. ಆಗ ನೋಡಿ ನಮ್ದು ಇಷ್ಟು ಕೆಲಸ ಆಗಿದೆ. ಈಗ ಅಲ್ಲಿ ಒಂದು ಹೊಂಡ ಬಾಕಿ ಉಂಟು ಈ ಜಾಗದಲ್ಲಿ, ಅದಕ್ಕೆ ಹಾಕ್ಲಿಕ್ಕೆ ಈಗ ಎಂತ ಐಟಮ್ ಇಲ್ಲ. ಈ ಸೈಡಿಗೆ ಮದ್ದು ಸ್ಪ್ರೇ ಮಾಡ್ಬೇಕಂತ ಉಂಟಾಯ್ತಾ, ಕೈ ಪಂಪಲ್ಯ ಮತ್ತು ನಮ್ಮ ಸೈಡಿಗೆ ಹುಲ್ಲು ಸಾಯ್ಲಿಕ್ಕೆ ಮದ್ದು ಸ್ಪ್ರೇ ಮಾಡದಿದ್ರೆ ಇದು ಸಿಂಗಲ್ ರೋಡ್ ಆಯ್ತಾ. ಒಂದು ಕಾರ್ ಹೋಗೋರು ಇಲ್ಲಿ ನಡ್ಕೊಂಡು ಹೋಗೋರು ಹೀಗೆ ಈ ತರ ನಿಲ್ಬೇಕಾಗ್ತದೆ, ಹೀಗೆ ನಿಲ್ಬೇಕಾಗ್ತದೆ, ಹೀಗೆ ಹೋಗೋರು ಹೀಗೆ, ಜಾಗ ಸಾಕಾಗುದಿಲ್ಲ. ನೋಡಿ ಈಗ ಮಧ್ಯಾಹ್ನದ ಊಟದ ತಯಾರಿಯಲ್ಲಿದ್ದೇವೆ. ನಾವು ಅವತ್ತು ಮಾಡಿದ್ವಲ್ಲ ಸಂಡಿಗೆ, ನಮ್ಮ ಹಳೆ ವಿಡಿಯೋ ನೀವು ನೋಡಿರ್ಬೋದು. ಅದನ್ನೀಗ ಇಲ್ಲಿ ಹುರಿಯುವ ಕೆಲಸ ಮಾಡ್ತಾ ಇದ್ದೇವೆ. ಸಾಬಕ್ಕಿ ಸಂಡಿಗೆ ಭಾರಿ ಒಳ್ಳೆದಾಗ್ತದೆ ಊಟದೊಟ್ಟಿಗೆ. ಹಾಗೆ ಅದರ ಜೊತೆ ಊಟದೊಟ್ಟಿಗೆ ನಾವೀಗ ಇವತ್ತು ಹಲಸಿನಕಾಯಿ ಪಲ್ಯ ಮಾಡಿದ್ದೇವೆ. ಹಾಗೆ ಹಲಸಿನಕಾಯಿ ಪಲ್ಯದ ಜೊತೆ ಸಾಬಕ್ಕಿ ಸಂಡಿಗೆ ಒಳ್ಳೆ ಕಾಂಬಿನೇಷನ್, ಚೆಂದ ಆಗ್ತದೆ ಆಯಿತು ಊಟ ಮಾಡಲಿಕ್ಕೆ. ಬೇರೆ ಸಾರು ಅಂತೆಲ್ಲ ಎಕ್ಸ್ಟ್ರಾ ಅಂತ ಮಾಡಲಿಕ್ಕೆಲ್ಲ. ಹಾಗೆ ನೋಡಿ ಇಲ್ಲಿ ಪಲ್ಯ ರೆಡಿಯಾಗಿದೆ. ನೋಡಿ ನಾವೀಗ ಕ್ಲಿನಿಕಲ್ಲಿ ಇದ್ದೇವೆ ಆಯ್ತಾ. ಅಮ್ಮ ಸೊಟ್ಟಿಗೆ ಬಂದಿದ್ದಾರೆ, ಬೆಳಗಿನ ಕೆಲಸ ಎಲ್ಲ ಇದೆಲ್ಲ ಮಾಡಿ ಆಯಿತು. ಮಳೆಯೂ ಬಂದಿದೆ ನಮ್ಮ ಜೊತೆ, ಬರುವಾಗ ಇರ್ಲಿಲ್ಲ, ಈಗ ಮಳೆ ಸಹ ಬರ್ತಾ ಉಂಟು ಹೊರಗೆ. ಮಳೆ ಇರಲೇ ಇಲ್ಲ ಆಯ್ತಾ. ಈಗ ಮಳೆ ಶುರುವಾಗಿ ಒಂದು 2 ದಿವಸ ಆಯಿತು. 2 ದಿವಸ ಏನು ಸ್ವಲ್ಪ ಮಳೆ ಬರ್ತಾ ಉಂಟು, ಮುಂಚೆಗೆ ಹೋಲಿಸಿದಷ್ಟು ಇಲ್ಲ, ಹೋಲಿಸಿದಕ್ಕಿಂತ ಜಾಸ್ತಿ ಬರ್ತಾ ಉಂಟು. ಆ ಕ್ಲಿನಿಕ್ಕಿಗೆ ಬಂದ್ವಿ. ಕ್ಲಿನಿಕ್ ಏನಿಲ್ಲ, ಸ್ವಲ್ಪ ಅದೇ ನಂಗೆ ಇಲ್ಲಿ ಹೆಲ್ಪ್ ಆಗ್ತದೆ ಅಂತ ಬರೋದು ಆಯಿತಾ. ಹಾಗೆ ಅದು ಮೆಡಿಸಿನ್ ಆಯಿಲ್ ಕೂಡ ಕೆಲವು ನಾವು ಮಾಡಿದ್ದೆವು, ಪ್ಯಾಕಿಂಗ್ ಮಾಡಲಿಕ್ಕೆ ಬಾಕಿ ಉಂಟು. ಹಾಗೆ ಅದನ್ನು ಮಾಡಬೇಕು ಅಂತ ಹೊರಟದ್ದು. ಅದೀಗ ನಮ್ಮದೊಂದು ಹೊಸ ಆಯಿಲ್ ನಾನು ಮಾಡಿದ್ದೇನೆ, ಅದರ ಪ್ಯಾಕಿಂಗ್ ಆಗಲಿ ನಿಮಗೆ ತೋರಿಸ್ತೇನೆ ನಾನು ಅದನ್ನು. ಇಲ್ಲಿ ನೋಡಿ, ಇದು ನೋಡಿ ಪ್ರಾಡಕ್ಟ್ ಹೊಸತ್ತು, ಕುಂಕುಮಾದಿ ತೈಲ ಅಂತ ನಾನು ಮಾಡಿದ್ದೇನೆ. ಮುಖಕ್ಕೆ ಹಚ್ಲಿಕ್ಕೆ ಇರುವಂಥ ಆಯಿಲ್ ಆಯಿತಾ, ಒಂಥರ ಮುಖಕ್ಕೆ ಹಾಕುವ ಫೇಸ್ ಸೀರಮ್ ಥರನೇ ಹೇಳ್ಬೋದು, ಕುಂಕುಮಾದಿ ತೈಲ ಅಂತ. ಹಾಗೆ ಅದು ಮಾಡಿ ಆಯಿಲ್ ಮಾಡಿಯಾಗಿ ಈ ಥರ ಪ್ಯಾಕಿಂಗ್ ಮಾಡಿದ್ದೇನೆ. ಈ ಥರ ಗ್ಲಾಸ್ ಬಾಟಲ್ ಪ್ಯಾಕಿಂಗಲ್ಲಿ ಈ ಥರ ಬರ್ತದೆ ಆಯಿತಾ. 10 ml ಇದು ನೋಡಿ 10 ml ಪ್ಯಾಕಿಂಗ್ ಸೈಜಲ್ಲಿ ಬರ್ತದೆ. ಮೇಯ್ನಾಗಿ ಅದೇ ಮುಖಕ್ಕೆ ಹಾಕ್ಲಿಕ್ಕೆ ಇರುವಂಥದ್ದು. ಯೂಶ್ವಲಿ ನೈಟ್ ಟೈಮಲ್ಲಿ 1 or 2 ಡ್ರಾಪ್ಸ್ ಹಚ್ಚಿ ಈ ಥರ ಲೈಟಾಗಿ ಮಸಾಜ್ ಮಾಡಿಬಿಟ್ಟು ಮತ್ತೆ ನಿದ್ದೆ ಮಾಡ್ಬೋದು. ಆಮೇಲೆ ಬೆಳಗ್ಗೆದ್ದು ವಾಶ್ ಮಾಡ್ಬೋದು. ಇಲ್ಲಾಂದರೆ 2 hours ಗ್ಯಾಪ್ ಕೊಟ್ಟು ಸಂಜೆ ಹಾಕಿ ರಾತ್ರಿ ಆಗುವಾಗ ಫೇಸ್ ವಾಶ್ ಮಾಡೋದು, ಆ ಥರ ಸಹ ಮಾಡ್ಕೊಳ್ಬೋದು. ಕುಂಕುಮಾದಿ ತೈಲ ಅಂತ ಪ್ರೀಮಿಯಂ ಪ್ರಾಡಕ್ಟ್ ಒಂದು ನಮ್ಮದು. ಮಾಡಲಿಕ್ಕೆ ತುಂಬ ಕೆಲಸ ಉಂಟು, ಬಟ್ ಒಂದು ಒಳ್ಳೆ ರಿಸಲ್ಟ್ ಇರುವಂಥ ಪ್ರಾಡಕ್ಟ್. ಹಾಗೆ ಈ ಒಂದು ಹೊಸ ಆಯಿಲ್ ಮಾಡಿದ್ವಿ. ಇದರದ್ದು ಪ್ಯಾಕಿಂಗ್ ಕೆಲಸ ಬಾಕಿ ಇತ್ತು, ಹಾಗೆ ಕೆಲವು ನಾನು ತುಂಬಿಸಿಟ್ಟಿದ್ದೆ, ಇನ್ನು ಕೆಲವು ಬಾಕಿ ಇತ್ತು. ಹಾಗೆ ಅಮ್ಮನ ಸಹ ಕರ್ಕೊಂಡು ಬಂದೆ, ತುಂಬಿಸಿ ಪ್ಯಾಕಿಂಗ್ ಮಾಡುವ ಕೆಲಸ ಎಲ್ಲ ಉಂಟು. ಕ್ಲಿನಿಕ್ ಜೊತೆಗೆ ಈ ಥರದ್ದೊಂದು ಪ್ರಾಡಕ್ಟ್ ನಮ್ಮದು. ಹಾಗೆ ಆ ಕೆಲಸ ಎಲ್ಲ ಮಾಡಿ ಮನೆಯದ್ದು ತೋಟದ ಕೆಲಸ ಎಲ್ಲ ಮುಗಿಸಿ ಕ್ಲಿನಿಕ್ಕಿಗೆ ಬಂದು ಈ ಕೆಲಸ ಎಲ್ಲ ಮಾಡಲಿಕ್ಕೆ ಅಂತ ಹೊರಟದ್ದು. ಮನೆಯಲ್ಲಿ ಕೆಲಸ ಇಲ್ಲಿ ಗುಡಿಸುವ ಕೆಲಸ, ಕ್ಲೀನಿಂಗ್, ಎಲ್ಲೂ ಬಲೆ ಎಲ್ಲ ಬರ್ಲಿಕ್ಕೆ ಬಿಡುದಿಲ್ಲ ಆಯ್ತು, ಎಲ್ಲ ಕ್ಲೀನ್ ಇಟ್ಕೊಳ್ತೇನೆ. ಯಾವ ಸೈಡಲ್ಲಿ ಬಲೆ ಎಲ್ಲ ಕಂಡ್ರೆ ಗುಡಿಸಿ ಎಡೆಯಿಂದ ಸಹ ನಾವು ತೆಗೆದು ಕ್ಲೀನ್ ಮಾಡ್ತೇವೆ, ಹಾಗೆ ಬಿಡುದಿಲ್ಲ. ಈಗ ಮಳೆಗಾಲದ ಕಾರಣ ಜಾಸ್ತಿ ಹೊರಗಿಂದ ಧೂಳು ಅಷ್ಟು ಬರುವುದಿಲ್ಲ, ಒಂದು ಸ್ವಲ್ಪ ಮಳೆ ಬರುವಾಗಿಲ್ಲ. ಇದರಲ್ಲಿ ಪಕ್ಕದಿಂದ ಅಡಿಕೆ
ಅಂಗಡಿ ಸಹ ಉಂಟು. ಒಂದು ಸ್ವಲ್ಪ ಗಾಳಿಗೆಲ್ಲ ಬರ್ತದೆ ನೋಡಿ, ಅಲ್ಲೆಲ್ಲ ಬಿದ್ದದೆಲ್ಲ ಒಳಗೆ. ಧೂಳು ಸ್ವಲ್ಪ ಬರ್ತದೆ ಡೈಲಿ. ಬೇಸಿಗೆಯಲ್ಲಿ ತುಂಬಾ ಬರ್ತದೆ, ಎದುರುಗಡೆ ಗಾಡಿ ಎಲ್ಲ ಹೋಗ್ತದೆ, ಮತ್ತೆ ಅಂಗಳ ವಿಶಾಲವಾದ ಅಂಗಳ ಉಂಟು, ಅದ ಕಾರಣ ಎಲ್ಲ ಗಾಳಿಗೆ ಈ ಸೈಡ್ಗೆ ಬರ್ತದೆ. ಹಾಗೆ ಕ್ಲಿನಿಕ್ ಅಂದ್ಮೇಲೆ ಗಲೀಜ್ ಇರಬಾರ್ದಲ್ಲ, ಕ್ಲೀನ್ ಇರ್ಬೇಕು, ಹಾಗೆ ಒಳಗೆಲ್ಲ ಕ್ಲೀನ್ ಮಾಡಿಕೊಳ್ತೇವೆ. ಫ್ಯಾನ್ ಅಲ್ಲಿ ಸಹ ತುಂಬಾ ಬಂದು ಕೂತ್ಕೊಳ್ತೇವೆ. ಈಗ ನಮ್ಗೆ ಅಷ್ಟೊಂದು ಫ್ಯಾನ್ ಅಲ್ಲಿ ಇವಾಗ ಕೂತ್ಕೊಳ್ತಾ ಇಲ್ಲ, ಇಲ್ಲದ್ರೆ ಇಲ್ಲಿ ಸ್ಟ್ಯಾಂಡ್ ಫ್ಯಾನ್ ಅಲ್ಲಿ ತುಂಬಾ ಧೂಳು ಇರ್ತದೆ. ಮೇಲೆಲ್ಲ ಅಷ್ಟು ಹಿಡಿಯುವುದಿಲ್ಲ ಮೇಲಿನ ಫ್ಯಾನ್ ಅಲ್ಲಿ, ಇಲ್ಲಿ ಅಂತೂ ಕೆಳಗಿನ ಫ್ಯಾನ್ ಅಲ್ಲಿ ತುಂಬಾ ಇರ್ತದೆ. ಮತ್ತೆ ಇವಾಗ ಉಂಟಲ್ವಾ, ಹಲ್ಲಿ ತುಂಬಾ ತುಂಬಿಕೊಂಡಿದೆ, ಯಾಕೆ ಗೊತ್ತಿಲ್ಲ. ಒಕ್ಕಲ್ ಇಲ್ಲೇ ನೀವು ನೈಟ್ ನಾವ್ ಇರುದಿಲ್ಲ, ಲೈಟ್ ಉರಿಸ್ತಾ ಇರುದಿಲ್ಲ, ಆದ್ರೆ ಬೆಳಿಗ್ಗೆ ಬಿಲ್ಡಿಂಗ್ ಫುಲ್ ನಮ್ದು ಇಲ್ಲೆಲ್ಲ ಕಡೆ ಹಲ್ಲಿಗಳು ಉಂಟು, ತುಂಬಾ ಹಲ್ಲಿ ಉಂಟು. ಅದು ನಮ್ದು ಈ ಇಲ್ಲೆಲ್ಲ room ಹಲ್ಲಿ. ಉಂಟಲ್ಲ ಆ ಕಡೆ ಪಕ್ಕದ್ದು ಆ ಸೈಡ್ ಎಲ್ಲ ಕಡೆ ಹಲ್ಲಿಗಳು ತುಂಬಿದೆ ಆಯ್ತಾ, ಯಾಕೆ ಗೊತ್ತಿಲ್ಲ. ಮಳೆ ಬರ್ತಾ ಉಂಟು ಇವಾಗ, ಒಂದು ಸ್ವಲ್ಪ ಮೊನ್ನೆ ಸ್ವಲ್ಪ ಜಾಸ್ತಿ ಮಳೆ ಉಂಟು, ಸ್ವಲ್ಪ ತಂಪಾಗಿದೆ. ಸ್ವಲ್ಪ ಫ್ಯಾನ್ ಇಲ್ಲದಿದ್ರು ಸಹ ಕೂತ್ಕೊಳ್ಬೋದು, ಇಲ್ಲ ಇದ್ರೆ ಇಲ್ಲಿ ಫ್ಯಾನ್ ಇಲ್ಲದೆ ಕೂತ್ಕೊಳ್ಳಿಕ್ಕೆ ಆಗುದೇ ಇಲ್ಲ, ತುಂಬಾ ಸೆಕೆ ಇದೆ. ಸೊಳ್ಳೆ ಸಹ ಬರ್ತದೆ ಸಂಜೆ ಆಗುವಾಗ ಒಂದೊಂದು, ತುಂಬಾ ಇಲ್ಲ, ಆದ್ರೆ ಮಳೆಗಾಲದಲ್ಲಿ ಜಾಸ್ತಿ ಬರ್ಬೋದು. ಇನ್ನು ಇವಾಗ ಇಷ್ಟು ಸಮಯ ಅಷ್ಟೊಂದು ಇರ್ಲಿಲ್ಲ. ಕ್ಲೋಸ್ ಮಾಡುವ ಟೈಮ್ ಆಯ್ತಾಯ್ತಾ, ಕ್ಲೋಸ್ ಮಾಡ್ಲಿಕ್ಕೆ ಅಂತ ಹೊರಟಿಗೆ ಸ್ವಲ್ಪ ನೋಡುವಾಗ ಉಂಟಲ್ಲ ಒಂದು ಸಣ್ಣ ಇಲಿ ಕಂಡದ್ದು ಅಂತ ಕ್ಲಿನಿಕ್ ಅಲ್ಲಿ. ಆ ಇಲಿಯನ್ನು ಹೇಗೋ ಒಂದು ಓಡಿಸಿ, ಬರೀ ಚಿಕ್ಕ ಇಲಿ ಆಯ್ತಾ, ಅದನ್ನು ಓಡಿಸಿ ಈಗ ಆಚೆ ಹೊರಗೆ ಹಾಕಿದ್ವಿ ಆಯ್ತಾ. ಇಲ್ಲಿ ಆಗಮ್ಮ ಗುಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾತಾಡೋವಾಗ ಎಂತಾಯ್ತು ಗೊತ್ತುಂಟ ವಿಷಯ, ನಾವು ಸುಮ್ಮನೆ ಹೇಗೆ ಮಾತಾಡ್ತಾ ಇದ್ವಿ ನಾವು ಮತ್ತೆ ಅಮ್ಮ, ಇಲ್ಲಿ ಅದು ಇನ್ನು ಮರಿ ಇರ್ಲಿಕ್ಕಿಲ್ಲ ಅಲ್ವಾ ಅಂತ ಮಾತಾಡಿದ್ವಿ ಆಯ್ತಾ. ಹಾಗೆ ಮಾತಾಡಿ ನಾ ಇಲ್ಲಿ ಕೆಳಗೆ ಉಂಟಲ್ಲ, ಇಲ್ಲಿ ತೋರಿಸ್ತೇನೆ ಈಗ ಲೈಟ್ ಹಾಕಿ, ಇಲ್ಲಿ ಖಾಲಿ ಜಾಗ ನೋಡಿ, ಇಲ್ಲಿ ದೇವರ ಹಿಡಿಸುಡಿ ತಿಂದಿದ ಅಂಬಗಾರದು ಇನ್ನು ಹಿಡಿಸುಡಿ ತಿಂದು 1 2 3 4 ಇದ್ದು. ಈ ಹಿಡ್ಸುಡಿ ಎಷ್ಟು ಹಾಳು ಮಾಡಿದ್ದಾರೆ ಅಂಬಗ. ಇದೇ ಹಿಡಿಸುಡಿ ಇದೇ ಹಿಡ್ಸುಡಿ, ಇದೇ ಹಿಡಿಸುಡಿ ಗೊಂತಿ ಅಪ್ಪಂಗಿಲ್ಲ, ಈಗ ತುಂಡು ತುಂಡು ತೆಕ್ಕೊಂಡು ಇದೆಯಾರಂದ ಅವಸ್ಥೆ. ಹಾಗಾದ್ರೆ ಮೋಸ್ಟ್ಲಿ ಉಂಟಲ್ಲ, ಈಗ ನಾವು ಆ ಸಾಯಿಸಿದ ಒಂದು ಚಿಕ್ಕ ಇಲಿ ಅಂತ ಹೇಳಿದ್ವಿ, ಅದುವೇ ಅದ್ರ ಅಮ್ಮ ಆಗಿರ್ಬೇಕಾಯ್ತಾ. ಆಗಿಕ್ಕ ಎಂತ ಸಣ್ಣ ಇಲಿ ಅದಕ್ಕೂ ಅವಸ್ಥೆ ಮಾರಿ. ನಾವು ಕ್ಲಿನಿಕ್ ಇಷ್ಟು ನೀಟ್ ಇಟ್ಕೊಂಡ್ರೆ ಹೀಗೆ ಸಮಸ್ಯೆ. ಈಗ ನೋಡಿ ಇಲ್ಲಿ ಹಳ್ಳಿ ಅಲ್ಲ ನಮ್ದು, ಇಲ್ಲಿ ಹೊರಗೆ ಇಲ್ಲಿ ಕಾಡು ಅದು ಇದೆಲ್ಲ ಇರ್ತದೆ, ಮರ ಅದು ಇದು ಅಂತ, ಇಲ್ಲಿ ಒಳಗೆ ಬಂದು ಕೂತ್ಕೊಳ್ತದೆ. ಇದೇ ತರ ಮನೆಯಲ್ಲೂ ಅವತ್ತು ಹಾಗೆ ತರ ಆಗಿತ್ತು. ಇಲ್ಲಿ ಅಲ್ಲಿ ನಮ್ಮ ಬೆಡ್ರೂಮ್ ಇದೆ, ಕಬೋರ್ಡ್ ಒಳಗೆ ಅಲ್ಲಿ ಬಂದು ಕೂತು ಆ ತರ ಸಮಸ್ಯೆ ಆಗಿತ್ತು. ಅಷ್ಟಲ್ಲದೆ ನಮ್ದು ಬೈಕಿದು ಸೀಟ್ ಒಳಗಡೆ ಮರಿ ಇಟ್ಟು ಒಮ್ಮೆ ಆಗಿದೆ. ಅವಸ್ಥೆ ಮಾತ್ರ ಆಯ್ತಾ. ಹೀಗಾದ್ರೆ ಇಲ್ಲಿದು ಸಮಸ್ಯೆ, ಇಲ್ಲಿ ಮದ್ದಿನೆಲ್ಲ ಹಾಳು ಮಾಡುದು. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.